ದೇವನಾಯಕ್ ಬೆಳವಗಿ ಸನ್ಮಾನ್ಯ ಪರಶುರಾಮಪ್ಪನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುಸ್ತಿ ಅಖಾಡಕ್ಕೆ 5 ಲಕ್ಷ ರೂಪಾಯಿಗಳಲ್ಲಿ ಮೇಲ್ಛಾವಣಿಯನ್ನ ನಿರ್ಮಿಸಿಕೊಟ್ಟಿರುವಂತವರು ಮತ್ತು ಸುಮಾರು 40 ಲಕ್ಷ ರೂಪಾಯಿಗಳ ಅಖಾಡದ ಮೇಲೆ ಮೇಲ್ಛಾವಣಿಯನ್ನ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರವರು, ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಟಿ ದೇವೇಗೌಡರು, ಶಾಸಕರಾದಂತಹ ಸಿದ್ದರಾಜುರವರು ಹಾಗೂ ಮೈವಿ ರವಿರವರು ಹಾಗೂ ದಯವಿಟ್ಟು ಕಂಪ್ಲೀಟ್ ಆಗಿಲ್ಲ ಮತ್ತೆ ಈಗೇನು ಕಡಿಮೆ ಇದ್ದೀರಿ ಕಂಪ್ಯೂಟರ್ ಯಾಕೆ ಬೆಳಿಗ್ಗೆ ಮಧ್ಯ ಬರೋದು ಬೇರೆ ಅದೊಂದು ಮಂಜುಳ ಹಿಂದೆ ಇಲ್ಲಿ ದಸರಾ ಮಾಡ್ತೀರಾ? ಈಗ ಅಲಂಕಾರ ಉಪಸಮಿತಿಯ ಉದ್ಘಾಟನೆಯನ್ನ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರು, ಮೈಸೂರಿನ ಉಸ್ತುವಾರಿ ಸಚಿವರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಈಗ ತಾನು ನೆರವೇರಿಸಿದ್ದಾರೆ. ಎಲ್ಲ ಗಣ್ಯರೇ, ಅಧಿಕಾರಿ ಮಿತ್ರರೇ, ಸೇರಿರುವಂತಹವರೆಲ್ಲ ಆತ್ಮೀಯ ಅಣ್ಣತಮ್ಮಂದ್ರೆ ಅಣ್ಣತಂಗಿಯರೇ, ಈ ವರ್ಷ ಅಲಂಕಾರ ಸಮಿತಿ ಅನ್ನುವಂತ ಒಂದು ಹೊಸ ಸಮಿತಿಯನ್ನ ನಾವು ರಚನೆ ಮಾಡಿದ್ದೀವಿ. ಸಹಜವಾಗಿ ಮೈಸೂರಲ್ಲಿ ದೀಪಾಲಂಕಾರ ಇದ್ದೇ ಇದೆ. ಪ್ರತಿ ವರ್ಷ ದೀಪಾಲಂಕಾರ ಸಮಿತಿ ಇರುತ್ತೆ. ದೀಪಾಲಂಕಾರವನ್ನ ಆ ವಿದ್ಯುತ್ ಇಲಾಖೆಯವರು ಮಾಡ್ತಾರೆ. ಆದ್ರೆ ಮೈಸೂರನ್ನ ಒಂದ್ ಸ್ವಲ್ಪ ಮೈಸೂರಿನ ರಸ್ತೆಗಳಿಗೆ ರಂಗೋಲಿ ಹಾಕ್ಬೇಕು, ಮೈಸೂರಿನ ಅಕ್ಕಪಕ್ಕದ ರಸ್ತೆಯ ಪಕ್ಕದಲ್ಲಿ ಹ್ಯಾಂಗಿಂಗ್ಸ್ ಹಾಕ್ಬೇಕು, ಫ್ಲೆಕ್ಸ್ ಹಾಕ್ಬೇಕು, ಅನ್ನುವಂತ ಧ್ವಜಗಳನ್ನ ಹಾಕ್ಬೇಕು, ಒಂದ್ ಸ್ವಲ್ಪ ಇದಕ್ಕೆ ಕಲರ್ಫುಲ್ ಮೈಸೂರು ಮಾಡ್ಬೇಕನ್ನುವಂತ ಯೋಚನೆ ನಮ್ಮಲ್ಲಿತ್ತು. ಅದಕ್ಕಾಗಿ ಈ ಅಲಂಕಾರ ಸಮಿತಿ ಅನ್ನುವಂತ ಒಂದು ಹೊಸ ಸಮಿತಿಯನ್ನು ಮಾಡಿದ್ವಿ. ಇದು ಹೊಸ ಸಮಿತಿ, ಈ ವರ್ಷ ಆರಂಭ ಆಗಿದೆ. ಇನ್ನೂ ಅನುಭವ ನಮ್ಗೆ ಬರಬೇಕಾಗಿದೆ. ಆದ್ರೂ ಸಹ ಹೊಸ ಸಮಿತಿ ಆದ್ರೂ ಸಹ ಇವತ್ತು ನಮ್ಮ ಅರಮನೆ ಮುಂದೆ ಇಷ್ಟು ಒಳ್ಳೆಯ ಪೇಂಟಿಂಗ್ ಇಂದ ರಂಗೋಲಿ ಹಾಕಿದ್ದಾರೆ. ಒಂದು 20 ದಿನ ಕಾಲ ಇದು ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಳ್ಳೆಯ ಡೆಕೋರೇಷನ್ ಅನ್ನ ಮಾಡಿದ್ದಾರೆ. ಈ ಉಪಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿ ಮಿತ್ರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿನ್ನೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಹೋದಾಗ ಏನೂ ಕೆಲಸ ಆಗಿಲ್ಲ ಅಂತ ಹೇಳಿ ಅವರಿಗೆಲ್ಲ ಬೈದಾಡಿ ಬಂದಿದ್ದೆ. ಆದ್ರೆ ಪರವಾಗಿಲ್ಲ, ನೀವು ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಂಡೆ ಪಾಸ್ ಆಗಿದ್ದೀರಿ. ಇವತ್ತು ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಸಮಾಧಾನ ತರುವಾಗೆ ಇತ್ತು. ಬರುವ ವರ್ಷ ಇನ್ನಷ್ಟು ಚೆನ್ನಾಗಿ ನಾವೆಲ್ಲರೂ ಸೇರಿ ಮಾಡೋಣ. ಕಳೆದ ವರ್ಷ ಯಾವ ಉಪಸಮಿತಿ ಹೊಸದಾಗಿ ಮಾಡಿದ್ವಿ, ಕಳೆದ ವರ್ಷ ಆದ ತಪ್ಪಿನಿಂದ ಈ ವರ್ಷ ತಿದ್ದುಕೊಂಡು ನಾವು ಸರಿ ಮಾಡ್ಕೊತಾ ಇದ್ದೀವಿ. ಹಾಗೆಯೇ ಈ ವರ್ಷ ಏನು ತಪ್ಪಾಗಿದೆ ಅದರಿಂದ ತಿದ್ದುಕೊಂಡು ಮುಂದೆ ಸರಿ ಮಾಡಬೇಕಾಗಿದೆ. ನಾವೆಲ್ಲರೂ ಇವಾಗ ಎಲ್ಲರೂ ಹೊಸದು ಯೋಚನೆ ಮಾಡೋ ಕಾರಣ ಎಲ್ಲ ಹೊಸದೇ ಆಗ್ತಾ ಇದೆ ನಮ್ಗೆ. ಅದಕ್ಕಾಗಿ ಬರುವ ವರ್ಷ ಇನ್ನಷ್ಟು ಚೆನ್ನಾಗಿ ಮಾಡೋಣ. ಇದಕ್ಕೆ ನಿಮ್ಮೆಲ್ಲರ ಸಾರ್ವಜನಿಕ ಸಹಕಾರ ಕೂಡ ಬೇಕು. ಇಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಮೈಸೂರಲ್ಲಿ ಚೆನ್ನಾಗಿ ಅಲಂಕಾರ ನಡೀತಿದೆ. ನನ್ನ ಅಂಗಡಿ ಮುಂದೆ ನಾನು ಅಲಂಕಾರ ಮಾಡಬೇಕು ಅಂತ ಅಂಗಡಿಯವರಿಗೂ ಅನಿಸ್ಬೇಕು. ದಸರಾ ನಡೀತಿದೆ, ಈಗ ಅಂಗಡಿ ಅಲಂಕಾರ ಮಾಡ್ಕೊಂಡ್ರೆ
ಹಾಗಾಗಿ ಬರೋ ವರ್ಷ ಎಲ್ಲ ನಮ್ಮ ಅಂಗಡಿ ಮಾಲೀಕರು ಬೇರೆ ಬೇರೆ ಸರ್ಕಲನ್ನು ಡೆಕೋರೇಟ್ ಮಾಡಬೇಕು. ನಮ್ಮ ಅಂಗಡಿ ಮುಂದೆ ನಮ್ಮ ಮನೆಗಳ ಮುಂದೆನೂ ಕೇವಲ ಒಂದು 10 ದಿನಗಳ ಕಾಲ, ವರ್ಷಕ್ಕೆ 10 ದಿನ ಸಿಗುವಂಥದ್ದು. ದಸರಾ ಪದೇ ಪದೇ ಬರುವುದಿಲ್ಲ, ವರ್ಷಕ್ಕೆ ಒಂದೇ ಸಾರಿ ಬರುವುದು. ಅದಕ್ಕೆ ಈ ರೀತಿಯ ಪ್ರಯತ್ನವನ್ನು ಮಾಡಿದ್ರೆ ಹೆಚ್ಚು ಪ್ರವಾಸಿಗರನ್ನ ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಪ್ಪ, ಮೈಸೂರು ತುಂಬಾ ಕಲರ್ಫುಲ್ ಆಗಿದೆ, ಒಂದ್ಸರಿ ಹೋಗಿ ನೋಡಿ ಬರೋಣ ಅಂತ ಹೇಳಿದ್ರೆ ಅನಿಸ್ಬೇಕಾಗುತ್ತೆ. ಪ್ರವಾಸಿಗರಲ್ಲಿ ಬಂದ್ರೆ ನಮ್ಮ ವ್ಯಾಪಾರ ವಹಿವಾಟು ಎಲ್ಲರಿಗೂ, ಕಾಂಗದಿಂದ ಹಿಡಿದು ರಿಕ್ಷಾವಾಲಿಂದ ಹಿಡಿದು ಎಲ್ರಿಗೂ ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ದೃಷ್ಟಿಕೋನದಿಂದ ನಾವೆಲ್ಲರೂ ಯೋಚನೆ ಮಾಡೋಣ ಅಂತ ಮಾತನ್ನು ಹೇಳಿ, ಬಹಳ ಚೆನ್ನಾಗಿ ಇವತ್ತು ಆರಂಭ ಆಗಿದೆ. ಇದರಿಂದ ಕೊನೆಗೆ ಬರ್ತಾ ಇದ್ದೀವಿ, ಸಂಜೆ ಆಗಿದೆ. ಅರಮನೆ ಮುಂದೆ 6 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನೀವೆಲ್ಲರೂ ಈ ಬಾರಿಯ ದಸರಾದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗ 6 ಗಂಟೆ ನಂತರ ನಡೆಯುವಂತ ಅರಮನೆ ಮುಂದಿನ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಬರಬೇಕು. ಎಲ್ಲರಿಗೂ ದಸರಾದ ಶುಭಾಶಯಗಳನ್ನು ತಿಳಿಸ್ತಾ, ಮುಂದೆನೆ ಫಲಪುಷ್ಪ ಪ್ರದರ್ಶನ ಇದೆ. ಒಂದೊಂದು ಜಾಗದಲ್ಲಿ ಒಂದೊಂದಿದೆ. ನಾಳೆಯಿಂದ ಯುವ ದಸರಾ ಆರಂಭ ಆಗುತ್ತೆ, ರೈತ ದಸರಾ ಆರಂಭ ಆಗುತ್ತೆ, ಗ್ರಾಮೀಣ ದಸರಾ ಆರಂಭ ಆಗುತ್ತೆ, ಯೋಗ ದಸರಾ ಆರಂಭ ಆಗುತ್ತೆ, ಸೈಕ್ಲಿಂಗ್ ಆರಂಭ ಆಗುತ್ತೆ, ಈ ರೀತಿ ಜನಪದೋತ್ಸವ ಆರಂಭ ಆಗುತ್ತೆ. ಈಗ ಈ ಕಾರ್ಯಕ್ರಮ ಆದಮೇಲೆ ರಂಗಾಯಣದಲ್ಲಿ ನಾಟಕೋತ್ಸವ ಆರಂಭ ಆಗ್ತಾ ಇದೆ. ಈಗ ಎಲ್ಲ ಯಾವ್ಯಾವ ಅಭಿರುಚಿ ಯಾರ್ಯಾರಿಗಿದೆ ಆ ಎಲ್ಲ ಅಭಿರುಚಿಯವರಿಗೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇದ್ದಾವೆ. ಎಲ್ಲರೂ ಭಾಗವಹಿಸಬೇಕೆಂಬಂತ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ದಸರಾದ ಶುಭಾಶಯಗಳನ್ನು ತಿಳಿಸಿ, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಿ. ನಿಮ್ಮೆಲ್ಲರ